ಕೇರಳದ ಮುಖ್ಯಮಂತ್ರಿ ಯಾರಾಗ್ತಾರೆ? UDF ಅಧಿಕಾರಕ್ಕೆ ಏರಿದ್ದಾಗಿದೆ. 3-4 ಜನರ ಹೆಸರು ಓಡಾಡ್ತಾ ಇದೆ. ಅದರಲ್ಲಿ KC ವೇಣುಗೋಪಾಲ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಸದ್ಯ ಶಾಸಕರು ಅವರ ಪರವಾಗಿ ಪಟ್ಟು ಹಿಡಿದಿದ್ದಾರೆ. VD ಸತೀಶನ್ ಬೆಂಬಲಕ್ಕೆ ಮಿತ್ರ ಪಕ್ಷ ಮುಸ್ಲಿಂ ಲೀಗ್ ನಿಂತಿದೆ. ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ. ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ. KC ವೇಣುಗೋಪಾಲ್ ಪರವಾಗಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. VD ಸತೀಶನ್ ಪರವಾಗಿ ಕೆಲ ಶಾಸಕರು ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷ ಮುಸ್ಲಿಂ ಲೀಗ್ ನಿಂತಿದೆ. ಮಿತ್ರ ಪಕ್ಷದ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕಾ, ತಮ್ಮ ಶಾಸಕರ ಅಭಿಪ್ರಾಯವನ್ನ ಪರಿಗಣಿಸಬೇಕಾ? ಇದು ಕಾಂಗ್ರೆಸ್ ಅನ್ನು ಕಾಡ್ತಾ ಇರುವಂತ ಪ್ರಶ್ನೆ. ಇಬ್ಬರು ಸದ್ಯ ಮುಂಚೂಣಿಯಲ್ಲಿರೋದು. ರಮೇಶ್ ಚೆನ್ನಿತ್ತಾಲ ಹೆಸರಿತ್ತು, ಬಟ್ ಅವರೀಗ ಹಿಂದಕ್ಕೆ ಸರದಂಗೆ ಕಾಣಿಸ್ತಾ ಇದೆ ಈ ರೇಸಲ್ಲಿ. ಇಬ್ಬರು ರೇಸಲ್ಲಿರೋದು ಫ್ರಂಟ್ ರನ್ನರ್ಸು, ಒಂದು VD ಸತೀಶನ್ ಮತ್ತೊಂದು KC ವೇಣುಗೋಪಾಲ್. KC ವೇಣುಗೋಪಾಲ್ MLA ಅಲ್ಲ, ಅವರು MP. ಅವರು ಮುಖ್ಯಮಂತ್ರಿ ಆದರೆ 6 ತಿಂಗಳ ಒಳಗೆ ಕೇರಳ ವಿಧಾನಸಭೆಯ ಸದಸ್ಯರಾಗಬೇಕಾಗತ್ತೆ. ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿಸಿ ಅಲ್ಲಿಂದ ಆಯ್ಕೆಯಾಗಿ ಬರಬೇಕು. MPಗೆ ಅವರು ರಿಸೈನ್ ಮಾಡಬೇಕು. 2 ಬೈ ಎಲೆಕ್ಷನ್ಗಳಾಗತ್ತೆ ಕೇರಳದಲ್ಲಾಗ. ಈ ಎಲ್ಲ ಸಮಸ್ಯೆಗಳಿದ್ದಾವೆ. ಆದರೂ ಶಾಸಕರು KC ವೇಣುಗೋಪಾಲ್ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ಬಯಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.